ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ ಅಧ್ಯಾಯ 3ರ ದತ್ತಾಂಶಗಳ ನಿರ್ವಹಣೆ ಎನ್ನೋ ಅಭ್ಯಾಸ 3.1ರ ಮೊದಲನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಒಂದನೇ ಲೆಕ್ಕ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಮಾಹಿತಿಯನ್ನು ತೋರಿಸಲಿಕ್ಕೆ ಊತಕ ನಕ್ಷೆ ಅಂದರೆ ಹಿಸ್ಟೋಗ್ರಾಮನ್ನು ಬಳಸುವಿರಿ, ಪ್ರತಿಯೊಂದಕ್ಕೆ ಕಾರಣವನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಲೆಕ್ಕ, ಒಬ್ಬ ಪೋಸ್ಟ್ಮ್ಯಾನ್ನ ಚೀಲದಲ್ಲಿ ವಿವಿಧ ಸ್ಥಳಗಳಿಗೆ ಹೋಗ್ತಕ್ಕಂಥ ಪತ್ರಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮ್ ಅಂದರೆ ಹೇಗಿರುತ್ತೆ, ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಊತಕ ನಕ್ಷೆ ಅಂದರೆ ಹೆಂಗಿರುತ್ತೆ ನೋಡ್ರಿ, ಅಂದರೆ ವರ್ಗಾಂತರಗಳು ಇರಬೇಕು, ಅವು ಒಂದಕ್ಕೊಂದು ಸ್ತಂಭಗಳು ಟಚ್ ಇರ್ತವೆ, ಅಂದರೆ ಸಂಬಂಧ ಇರತಕ್ಕಂಥವನ್ನ ಬಿಡಿಸೋದಕ್ಕೆ ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮ್ ಅಂತ ಕರೀತಾರೆ. ಅದರ ಡೆಫಿನೇಷನ್ ನೋಡೋದಾದರೆ ನೋಡಿ, ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮ್ ಅಂದರೆ ವರ್ಗಾಂತರಗಳನ್ನು ಅಡ್ಡ ಅಕ್ಷದಲ್ಲಿ ನೋಡಿ, ಅಡ್ಡ ಹಿಂಗೆ ಇದು ಅಕ್ಷದಲ್ಲಿ ಹಾಗೂ ವರ್ಗಾಂತರದ ಆವರ್ತನವನ್ನು ಅಂದರೆ ಎಷ್ಟು ಸರಿ ಬಂದಿದೆ ಅನ್ನೋದನ್ನು ಲಂಬ ಅಕ್ಷದ ಮೇಲೆ ಗುರುತಿಸಲಾಗುತ್ತೆ. ಅಲ್ಲದೆ ಒಂದು ವರ್ಗಕ್ಕೂ ಮುಂದಿನ ವರ್ಗಕ್ಕೂ ನಡುವೆ ಅಂತರ ಇರೋದಿಲ್ಲ, ಹಾಗಾಗಿ ಸ್ತಂಭಗಳ ನಡುವೆ ಅಂತರ ಗ್ಯಾಪು ಇಲ್ಲೇನಿದೆ ಈ ಗ್ಯಾಪು ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಂಥದನ್ನು ನಾವು ಊತಕ ನಕ್ಷೆ ಅಂತ ಕರಿತೀವಿ. ಈಗ ಇದರ ಏನೋ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಎಕ್ಸಾಂಪಲ್ ಕೊಡೋದಾದರೆ ಇದು ವರ್ಗಾಂತರ ಅಂತ ಕರೆದ್ರೆ ನೋಡಿರಿ, 0 ಇಂದ 10 ಇಷ್ಟು ಜನ, ಆವರ್ತನ ಇಷ್ಟು, ಅಂದರೆ ಇಷ್ಟು ಸರಿ ಬಂದಿದೆ ಅಂತೇಳಿ. ಸೊ ಅಂದರೆ ಇದಕ್ಕಿದಕ್ಕೆ ಸಂಬಂಧ ಇರಬೇಕು ನೋಡಿ, ಇದಕ್ಕಿದಕ್ಕೆ ಸಂಬಂಧ ಇರೋದ್ರಿಂದ ಅಂದರೆ ಗ್ಯಾಪ್ ಇರಬಾರ್ದು ನಡುವೆ. ಸೊ ಈ ರೀತಿ ನಡುವೆ ಗ್ಯಾಪ್ ಇರೋದಿಲ್ಲ ಅಂಥವನ್ನು ನಾವು ಏನು ತೋರಿಸ್ಲಿಕ್ಕೆ ಈ ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮನ್ನು ರಚನೆ ಮಾಡ್ತೀವಿ. ಈಗ ಲೆಕ್ಕಗಳನ್ನು ಮಾಡ್ಕೊಳ್ತಾ ಹೋಗೋದನ್ನು ನಾವು. ಮೊದಲನೇ ಲೆಕ್ಕ ಏನು, ಒಬ್ಬ ಪೋಸ್ಟ್ಮ್ಯಾನ್ನ ಚೀಲದಲ್ಲಿ ವಿವಿಧ ಸ್ಥಳಗಳಿಗೆ ಹೋಗ್ತಕ್ಕಂಥ ಪತ್ರಗಳ ಸಂಖ್ಯೆ ಅಂತ. ಇದನ್ನು ನಾವು ಊತಕ ನಕ್ಷೆಯಲ್ಲಿ ಬರಿಬೋದೋ ಇಲ್ಲೋ ಅಂತ ನಾವೇನು ಮಾಡೋಣ, ಒಂದು ಎಕ್ಸಾಂಪಲ್ಲು ಪೋಸ್ಟ್ಮ್ಯಾನ್ಗೆ ವಿವಿಧ ಸ್ಥಳಗಳು ಮತ್ತು ಅಲ್ಲಿ ಬಂದಂಥ ಲೆಟರ್ಗಳ ಸಂಖ್ಯೆಯನ್ನು ನಾವು ಒಂದು ಬರ್ಕೊಂಬಿಡೋಣ ಪಟ್ಟಿ. ನೋಡಿ, ವಿವಿಧ ಸ್ಥಳಗಳ ಸಂಖ್ಯೆ, ಬಂದ ಪತ್ರಗಳ ಸಂಖ್ಯೆ, ಇದು ಎಕ್ಸಾಂಪಲ್ ಅಷ್ಟೇ, ಇದನ್ನು ನೀವೇನು ಬರಿಬೇಕಾಗಿಲ್ಲ ಎಕ್ಸಾಮಲ್ಲಿ. ಬಟ್ ನಿಮಗೆ ಹೇಗೆ ಇದು ಬರುತ್ತೆ ಅಂತ ನಾನು ತೋರಿಸ್ಲಿಕ್ಕೆ ಅಷ್ಟೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವಿವಿಧ ಸ್ಥಳಗಳ ಹೆಸರು ವಿದ್ಯಾನಗರ, ಭಾಗ್ಯನಗರ, ಇದು ಸುಮ್ಮನೆ ಕೊಟ್ಟಿದ್ದೀನಿ ನಗರಗಳ ಹೆಸರು, ಯಾವ ಊರಿನ ನಗರಗಳಲ್ಲ ಇವು. ಈಗ ವಿದ್ಯಾನಗರದ ಇಷ್ಟಿದೆ, ಭಾಗ್ಯನಗರದ ಇಷ್ಟಿದೆ, ಆನಂದನಗರದ್ದು ಬಂದಂಥ ಪತ್ರಗಳ ಸಂಖ್ಯೆ, ಕುಶಿನಗರದ ಇಷ್ಟು ಸಂಖ್ಯೆ ಅಂತ ಕೊಟ್ಟಿದ್ದೀನಿ. ಈಗ ಇದನ್ನು ನಾವು ಊತಕ ನಕ್ಷೆಯಲ್ಲಿ ಬರಿಬೋದಾ ಅಂತಂದರೆ ವರ್ಗಾಂತರಗಳು ಬೇಕು ನಮಗೆ. ಊತಕ ನಕ್ಷೆಯಲ್ಲಿ ಬರಿಬೇಕು ಅಂತಂದರೆ ವರ್ಗಾಂತರಗಳು ಬೇಕು ಮತ್ತು ಒಂದಕ್ಕೊಂದು ಸಂಬಂಧ ಇರಬೇಕು ನೋಡಿ. ಆದರೆ ಇಲ್ಲಿ ವಿದ್ಯಾನಗರದಲ್ಲಿ ಬಂದಂಥ ಪತ್ರಗಳ ಸಂಖ್ಯೆ ಅಥವಾ ಭಾಗ್ಯನಗರದಲ್ಲಿ ಬಂದಂಥ ಪತ್ರಗಳ ಸಂಖ್ಯೆಗೆ ಏನೂ ಸಂಬಂಧ ಇಲ್ಲ ಮತ್ತು ಇಲ್ಲಿ ದತ್ತಾಂಶಗಳಿಗೂ ಏನೂ ಸಂಬಂಧನೇ ಇಲ್ಲ. ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು ಅಂತಂದರೆ ಸ್ತಂಭ ನಕ್ಷೆಯಲ್ಲಿ ರಚಿಸ್ಬೋದು ನೋಡಿ, ಸ್ತಂಭ ನಕ್ಷೆ. ಹೌದಾ, ವಿದ್ಯಾನಗರದಲ್ಲಿ ಬಂದಂಥ ಪತ್ರಗಳ ಸಂಖ್ಯೆ ಅಂತೇಳಿ ನಾವು ಈ ರೀತಿ ರಚಿಸ್ಬೋದು ಮತ್ತು ಒಂದಕ್ಕೊಂದು ಇಲ್ಲಿ ಸಂಬಂಧನೇ ಇಲ್ಲ ನೋಡಿ. ಇಲ್ಲೇ ನಾವು ಸ್ತಂಭಗಳು ಹಾಕಿದ್ದೀವಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದನ್ನು ಎಂತ ಕರೀತಾರೆ, ಸ್ತಂಭ ನಕ್ಷೆ ಅಂತ ಕರೀತಾರೆ. ಯಾವುದು, ಇದನ್ನು ಊತಕ ನಕ್ಷೆ, ಹಿಸ್ಟೋಗ್ರಾಮ್ ಅಂತ ಕರೆಯೋದಿಲ್ಲ. ಹಾಗಾಗಿ ಇಲ್ಲಿ ವರ್ಗಾಂತರಗಳು, ಈ ದತ್ತಾಂಶಗಳು ಏನಿದಾವಲ್ಲ, ಈ ದತ್ತಾಂಶಗಳಿಗೆ ನಾವು ವರ್ಗಾಂತರಗಳನ್ನು ರಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಈ ಮಾಹಿತಿಯನ್ನು ತೋರಿಸಲಿಕ್ಕೆ ಊತಕ ನಕ್ಷೆ ರಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೆದ್ರೆ ಸಾಕು ನೋಡಿ. ಇದೊಂದೇ, ಇಷ್ಟು ಬರೆದ್ರೆ ಸಾಕು ನೀವು. ಈ ದತ್ತಾಂಶಗಳಿಗೆ ವರ್ಗಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಈ ಮಾಹಿತಿಯನ್ನು ತೋರಿಸಲು ಊತಕ ನಕ್ಷೆಯನ್ನು ಬಳಸಲು ಸಾಧ್ಯ ಇಲ್ಲ. ಇಷ್ಟು ಬರೆದ್ರೆ ಸಾಕು. ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಇದು ಪಾಯಿಂಟು ಮತ್ತು ಈ ಚಿತ್ರವನ್ನು ತೋರಿಸಿದ್ದೀನಿ. ಇದನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟು ಪಾಯಿಂಟು ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸು ಸಿಗತ್ತೆ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಕೆಳಗಿನ ಯಾವ ಸಂದರ್ಭದಲ್ಲಿ ಮಾಹಿತಿಯನ್ನು ತೋರಿಸಲಿಕ್ಕೆ ಅದೇ ಲೆಕ್ಕ ಇದೆ, ಯಾವುದು, ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಸ್ಪರ್ಧಾಳುಗಳ ಎತ್ತರ ಅಂತ. ಯಾವುದೋ ಒಂದು ಈವೆಂಟು, ಆ ಈವೆಂಟಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಸ್ಪರ್ಧಾಳುಗಳ ಎತ್ತರ ಅಂತ. ಇದನ್ನು ನಾವು ಒಂದು ಪಟ್ಟಿಯಲ್ಲಿ ಬರ್ಕೊಂಬಿಡೋಣ. ಏನು ಅಂತಂದರೆ ನೋಡಿರಿ, ಸ್ಪರ್ಧಾಳುಗಳ ಎತ್ತರ 140ರಿಂದ 150 ಸೆಂಟಿಮೀಟ್ರು ಅಂತ ತಿಳ್ಕೊಳ್ಳಿ. ಈ ಸೆಂಟಿಮೀಟ್ರು, ಈ ಸೆಂಟಿಮೀಟ್ರು, ಈ ಸೆಂಟಿಮೀಟ್ರು. ಎಷ್ಟು ಜನ ಇದ್ದಾರೆ, 140ರಿಂದ 150 ಜನ, 8 ಜನ ಇದ್ದಾರೆ. 150ರಿಂದ 60 5 ಜನ ಇದ್ದಾರೆ. ಅಂದರೆ ನೋಡಿ, ಈ 140ರಿಂದ 150 ಇದು 150ರಿಂದ 160 ಸೊ ಇಲ್ಲೇನಾಗಿದೆ, ವರ್ಗಾಂತರ ಉಂಟಾಗಿದೆ. ಹೌದಾ, ಇದು ವರ್ಗಾಂತರ, ಇದು ವರ್ಗಾಂತರಗಳು ಉಂಟಾಗಿದ್ದಾವೆ. ಸೊ ಇದನ್ನು ನಾವು ಊತಕ ನಕ್ಷೆಯಲ್ಲಿ ತೋರಿಸ್ಬೋದು ನೋಡಿ. ಇದು ಒಂದಕ್ಕೊಂದು ಸಂಬಂಧ ಇದೆ. ಹೌದಾ, ಇಲ್ಲೂ 150, ಇಲ್ಲೂ 150 ನೋಡಿ, 160 160 ಹೀಗೆ ಇಲ್ಲಿ ಸಂಬಂಧ ಇದೆ. ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು, ವರ್ಗಾಂತರಗಳಲ್ಲಿ ತೋರಿಸ್ಬೋದು. ಈ ದತ್ತಾಂಶಗಳಿಗೆ ವರ್ಗಾಂತರ ಮಾಡಲು ಸಾಧ್ಯ ಇದೆ. ಆದ್ದರಿಂದ ಈ ಮಾಹಿತಿಯನ್ನು ತೋರಿಸಲು ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮನ್ನು ಬಳಸಲು ಸಾಧ್ಯ ಇದೆ ಅಂತೇಳಿ ಈ ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ ಸಿಗುತ್ತೆ. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇದು ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ಮೂರನೇದು, 5 ಸಂಸ್ಥೆಗಳು ತಯಾರಿಸಿದ ಕ್ಯಾಸೆಟ್ಗಳ ಸಂಖ್ಯೆ ಅಂತ. ಇದಕ್ಕೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 5 ಕ್ಯಾಸೆಟ್ಗಳ ಹೆಸರು ತೆಗೆದುಕೊಳ್ಳೋಣ, ಕಂಪ್ನಿ ಹೆಸರು. ಸುಮ್ಮನೆ ಇವೆ, ಯಾವ ಕಂಪ್ನಿ ಅಲ್ಲ.
ಉದಾಹರಣೆ ಲಹರಿ, ಆನಂದು, ಟಿ ಸೀರೀಸು, ರವಿ ಮ್ಯೂಸಿಕ್ಕು, ಯಶ್ ಮ್ಯೂಸಿಕ್ ಅಂತ ಒಂದು ಸುಮ್ಮನೆ ಹೆಸರು ಕೊಟ್ಟಿದ್ದೀನಿ. ಇಲ್ಲಿ ತಯಾರಿಸಿದಂಥ ಕ್ಯಾಸೆಟ್ಗಳ ಸಂಖ್ಯೆ, ಇದು ಒಂದಕ್ಕೊಂದು ಏನಾದ್ರು ಸಂಬಂಧ ಇದೆಯಾ ಅಂತ ನೋಡಿದ್ರೆ ಯಾವುದೇ ರೀತಿ ಸಂಬಂಧಗಳು ಇಲ್ಲ. ಈ ದತ್ತಾಂಶಗಳಿಗೆ ಏನಿದೆ, ಈ ದತ್ತಾಂಶಗಳಿಗೆ ನಾವು ಏನು ಊತಕ ನಕ್ಷೆಯನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ ಇಲ್ಲಿ ವರ್ಗಾಂತರವನ್ನು ರಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ಲೆಕ್ಕದಲ್ಲಿ ಏನೋ ನಾವು ಊತಕ ನಕ್ಷೆ ರಚನೆ ಮಾಡೋಕ್ಕಾಗಲ್ಲ. ಇದು ಯಾವ ನಕ್ಷೆ ಮಾಡ್ಬೋದು ಹೇಳಿ ನಾವು? ಇದರಲ್ಲಿ ನಾವು ಸ್ತಂಭ ನಕ್ಷೆಯನ್ನು ಮಾಡ್ಬೋದು, ಹೌದಾ? ಹಾಗಾಗಿ ನಾವೇನು ಬರಿಬೋದು, ಈ ದತ್ತಾಂಶಗಳಿಗೆ ವರ್ಗಾಂತರವನ್ನು ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಮಾಹಿತಿಯನ್ನು ತೋರಿಸಲಿಕ್ಕೆ ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಈ ಒಂದು ಪಾಯಿಂಟನ್ನು ಬರೆದ್ರೆ ಸಾಕು. ಈ ಪಟ್ಟಿ ಅಥವಾ ಈ ಎಕ್ಸಾಂಪಲು ನೀವು ಬರೆಯೋದು ಬೇಡ, ಇದು ನಿಮಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ ಇಷ್ಟೇ ಈ ಲೆಕ್ಕ. ಈಗ ಡಿ ಲೆಕ್ಕಕ್ಕೆ ಹೋಗೋಣ. ಡಿ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಒಂದು ನಿಲ್ದಾಣದಲ್ಲಿ ರೈಲು ಹತ್ತುವ ಪ್ರಯಾಣಿಕರ ಸಂಖ್ಯೆ. ಈ ಒಂದು ದತ್ತಾಂಶವನ್ನು ತೋರಿಸಲಿಕ್ಕೆ ಊತಕ ನಕ್ಷೆಯನ್ನು ರಚಿಸ್ಬೋದಾ? ಕಾರಣವನ್ನು ನೋಡ್ತಾ ಹೋಗೋಣ. ಈಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಒಂದು ರೈಲು ನಿಲ್ದಾಣದಲ್ಲಿ ರೈಲನ್ನು ಹತ್ತತಕ್ಕಂಥ ಪ್ರಯಾಣಿಕರ ಸಂಖ್ಯೆ. ಈಗ ನಾವೇನು ಮಾಡೋಣ, ಸಮಯವನ್ನು ಬರ್ಕೊಳ್ಳೋಣ ಅಥವಾ ದತ್ತಾಂಶವನ್ನು ಬರ್ಕೊಳ್ಳೋಣ. ಸಮಯ ಎಲ್ಲಿ 7ರಿಂದ 9, 9ರಿಂದ 11, 11ರಿಂದ 1 ಗಂಟೆ, ಹೌದಾ? 1 ಗಂಟೆಯಿಂದ 3 ಗಂಟೆ, 3 ಗಂಟೆಯಿಂದ 5 ಗಂಟೆ, ನೆಕ್ಸ್ಟ್ 5ರಿಂದ 7 ಗಂಟೆ, ಹೌದಾ? ಇದು ದತ್ತಾಂಶ ಅಥವಾ ಸಮಯ ಇದು. ಸೊ 7ರಿಂದ 9 ಗಂಟೆ ಒಳಗೆ 800 ಜನ ಪ್ರಯಾಣಿಕರು ಹೋದರು, ಮತ್ತು 9ರಿಂದ 11 500 ಜನ ಪ್ರಯಾಣಿಕರು ಹೋದರು. ಅದೇ ರೀತಿ ಇದನ್ನೆಲ್ಲ ಬರ್ಕೊಂತ ಹೋದಾಗ ಇಲ್ಲೇನಾಯಿತು, ನಮಗೆ ಈ ದತ್ತಾಂಶ ಸಿಗುತ್ತೆ. ಇದನ್ನು ನಾವೇನು ಮಾಡ್ಬೋದು, ವರ್ಗಾಂತರ ಅಂತ ಮಾಡ್ಕೋಬೋದು. ಹೌದಾ? ನೋಡಿ, ಇದಕ್ಕೆ ಸಂಬಂಧ ಇದೆ, ಹೌದಾ? ನೋಡಿ, ಇಲ್ಲಿ 7ರಿಂದ 9, 9ರಿಂದ 11 ಅಂದರೆ ಸಂಬಂಧ ಇದೆ ಇದು. ಸೊ ಹಾಗಾಗಿ ಈ ಸಂಬಂಧ ಇರೋ ಕಾರಣದಿಂದ ನಾವೇನು ಮಾಡ್ಬೋದು, ಈ ಒಂದು ದತ್ತಾಂಶವನ್ನು ನಾವು ವರ್ಗಾಂತರದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಈ ವರ್ಗಾಂತರಗಳು ಇದೆ ಅಂತಂದರೆ ನಾವು ಊತಕ ನಕ್ಷೆ ಅಥವಾ ಈ ಹಿಸ್ಟೋಗ್ರಾಮನ್ನು ರಚನೆ ಮಾಡ್ಬೋದು. ಹಾಗಾಗಿ ಈ ದತ್ತಾಂಶಗಳಿಗೆ ವರ್ಗಾಂತರ ಮಾಡಲು ಸಾಧ್ಯ ಇದೆ. ಹಾಗಾಗಿ ಈ ಮಾಹಿತಿಯನ್ನು ತೋರಿಸಲು ಊತಕ ನಕ್ಷೆಯನ್ನು ಬಳಸಲು ಸಾಧ್ಯ ಇದೆ ಅನ್ನೋ ಇದೊಂದೇ ಪಾಯಿಂಟ್ ಬರೆದ್ರೆ ಸಾಕು, ನೀವು ಇದಕ್ಕೆ ಕಂಪ್ಲೀಟ್ ಆದ ಮಾರ್ಕ್ ಸಿಗುತ್ತೆ. ಇದು ನಿಮಗೆ ಜಸ್ಟ್ ಅರ್ಥ ಆಗಲಿ ಅಂತೇಳಿ ಈ ಪಟ್ಟಿಯನ್ನು ಬರೆದಿದ್ದೀನಿ. ಈ ಪಟ್ಟಿ ಅಥವಾ ಈ ಎಕ್ಸಾಂಪಲು ನೀವು ಬರೆಯೋ ಅವಶ್ಯಕತೆ ಇರೋದಿಲ್ಲ.